ಟೆಸ್ಟ್ ಮಾಡ್ತಾ ಇದ್ರಿ, ಎಲ್ಲಿಗೆ ಬರುತ್ತೆ ಇನ್ನೂ ಎಷ್ಟು ದಿನ? ಸರ್, ಮೊದಲನೇದಾಗಿ ಪ್ರತಿಧ್ವನಿ ಚಾನಲ್ಗೆ ನಾನು ನೋಡಿದ್ದೀನಿ, ಪ್ರೋ ಪೀಪಲ್ ಕಂಟೆಂಟ್ ಮಾಡ್ತೀರಾ. ಇವತ್ತು ಕೂಡ ಇಲ್ಲಿ ಬಂದು ನಿಂತಿದ್ದೀರಾ ಬೆಳಿಗ್ಗಿಂದ. ನಿಮ್ಮ ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಬೆನ್ಮೂಳೆ ಇದೆ ಅಂದ್ಬಿಟ್ಟು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಸೊ ನಾನು ಒಬ್ಬ ಟೀಚರು ಸರ್. ನಾನು ಇವತ್ತು ನೋಡಿ ಈ ಪ್ರತಿಭಟನೆ ಇದು ಸಡನ್ನಾಗಿ ಬಂದಿಲ್ಲ ಅಂತ ನನ್ನ ಒಪಿನಿಯನ್ನು. ತುಂಬ ಜನಗಳ ವರ್ಷಾನುಗಟ್ಟಲೆ ಕೋಪ ಏನಿತ್ತು, ಆ ಕೋಪಕ್ಕೆ ಒಂದು ವೇದಿಕೆ ಸಿಕ್ಬಿಟ್ಟಿದೆ. CJP ಅನ್ನೋ ಒಂದು ಪಕ್ಷನೂ ಈ ಥರ ಟೈಮಲ್ಲಿ ಆಗೋಗ್ಬಿಟ್ಟಿದೆ. ಅಪ್ರಿಷಿಯೇಟ್ ಮಾಡಿಬಿಟ್ಟಿದ್ದಾರೆ, ಸ್ಟೇಜ್ ಸಿಕ್ಬಿಟ್ಟು ಸೋನಂ ಸರ್ ಬಂದುಬಿಟ್ಟಿದ್ದಾರೆ. ಇದೆಲ್ಲ ಸೇರಿ ಏನಂದರೆ ಈ ನಮ್ಮ ದೇಶ ಇವತ್ತು ಒಂದು ವಾಲ್ಕೆನ ಮೇಲೆ ನಿಂತಿದೆ. ಹಿಂದೆ ನಿಂತಿತ್ತು ಅಂದರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ವಾಲ್ಕೆನ ಎರಪ್ಟ್ ಆಗಿದೆ, ಕೋಪ ಬಂದಿದೆ. ಆ ಕೋಪ ಸಿಟ್ಟಿಗೆ ಒಂದು ವೇದಿಕೆ ಸಿಕ್ಕಿದೆ, ಅದಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಮುಂದುವರಿಯುತ್ತಿದ್ದು. ಸೊ ನೆಕ್ಸ್ಟ್ ನಾನು ಹೇಳೋಕ್ಕೆ ಸರ್, ಧರ್ಮೇಂದ್ರ ಪ್ರಧಾನ್ ಅವರು, ನಾನು ಟೀಚರಾಗಿ ಹೇಳ್ತಾ ಇದ್ದೀನಿ ಸರ್, ಅವರು ರೆಸಿಗ್ನೇಷನ್ ಮಾಡಬೇಕು, ಕರೆಕ್ಟು. ಅದೊಟ್ಟಿಗೆ ಅಷ್ಟಕ್ಕೆ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ನನ್ನ ಒಪಿನಿಯನ್. ಇವತ್ತು ನೀಟ್ ಏನಾಗಿದೆಯಲ್ಲ ಸರ್, ನೀಟು ಒಂದು ಚೀಟು. BJP ಸರ್ಕಾರ ಬಂದ ಮೇಲೆ ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದ್ದು ಇದನ್ನು 2010ರಲ್ಲಿ. ಅವಾಗ ಜನಗಳ ವಿರೋಧ ಮಾಡಿ ವಾಪಸ್ ಮಾಡಿದ್ರು. BJP 2014 ತಗೊಂಬಂದರು ನೀಟ್ ಸರ್. ತಗೊಂಬಂದಿದ್ದು ಯಾಕೆ ಅಂದರೆ ಪ್ರೈವೇಟ್ ಕೋಚಿಂಗ್ ಕಂಪನಿಗಳಿಗೆ, ಕೋಚಿಂಗ್ ಇದಕ್ಕೆ ಅವರಿಗೆ ಒಂದು ರತ್ನಗಳ ಬಳಿ ಅಳಿಸಿದ್ದಾರೆ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಪ್ರೈವೇಟ್ ಕೋಚಿಂಗ್ ಅವರ ದುಡ್ಡು ವ್ಯಾಲ್ಯೂ ಎಷ್ಟು ಅಂದರೆ 80,000 ಕೋಟಿ. ಇನ್ನು 2 ವರ್ಷದಲ್ಲಿ 1 ಲಕ್ಷ ಕೋಟಿನೂ ದಾಟುತ್ತೆ. ಅಂದರೆ ನಮ್ಮ ಎಜುಕೇಷನ್ ಬಜೆಟ್ಗಿಂತ ಜಾಸ್ತಿ ದುಡ್ಡು ಅಲ್ಲಿದೆ ಅಂತ. ಸೊ ಇದೊಂದು ಲಾಬಿ. ಈ ಲಾಬಿಯಲ್ಲಿ ರಾಜಕಾರಣಿಗಳಿದ್ದಾರೆ, ಈ ಲಾಬಿಯಲ್ಲಿ ರಾಜಕಾರಣಿ ಎಲ್ಲ ಪಕ್ಷದವರು ಇದ್ದಾರೆ. ಕೋಚಿಂಗ್ ಮಾಫಿಯಾ ಇದೆ. ಇವತ್ತು ಹೆಂಗಿದೆ ಅಂದರೆ ವಿದ್ಯಾರ್ಥಿಗಳು ಸರ್, ಯಾರು ಈ ನೋವು ಕೇಳ್ತಿಲ್ಲ. ಸತ್ತೋದ್ರು ವಿದ್ಯಾರ್ಥಿಗಳು. ಯಾಕೆ ಸತ್ತೋದ್ರು ಅಂತ ಯೋಚನೆ ಮಾಡ್ತೀವಿ. ಯಾಕೆ ಸತ್ತೋದ್ರು ಅಂದರೆ 5 ಲಕ್ಷ 10 ಲಕ್ಷ ಅಪ್ಪ ಅಮ್ಮ ಕೊಟ್ಟಿದ್ದಾರೆ ಓದ್ಸಕ್ಕೆ. ಇವಾಗ ಕ್ಲಿಯರ್ ಆಗಿಲ್ಲ. ಅಪ್ಪ ಅಮ್ಮ ಲೋನಲ್ಲಿದ್ದಾರೆ, ಹೆಂಗೆ ಮುಖ ತೋರಿಸ್ಲಿ ಅಂತ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಪ್ರಶ್ನೆ ಏನು ಮಾಡಬೇಕು ಅಂದರೆ, ಯಾಕೆ ಫೀಸ್ಗಳು ಇಷ್ಟ ಆಗಿದೆ? ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇರೋದು 57,000 ಸೀಟ್ ಅಷ್ಟೇ, 54,000 ಅಷ್ಟೇ. ಯಾಕೆ ಈ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಜಾಸ್ತಿ ತೆಗಿತಾ ಇಲ್ಲ? ಪ್ರೈವೇಟನ್ನ ಯಾಕೆ ತೆಗಿತಾ ಇದ್ದೀರಾ? ಗೌರ್ಮೆಂಟ್ ತೆಗಿಬೇಕು ಹೆಚ್ಚೆಚ್ಚು. ಅವಾಗ ಮೆರಿಟೋರಿಯಸ್ ಮಕ್ಕಳಿಗೆ ಸೀಟ್ ಸಿಗುತ್ತೆ. ಇವತ್ತು ನೋಡಿ 22 ಲಕ್ಷ ಜನ ಸ್ಟೂಡೆಂಟ್ಸ್ ಬರೀತಾರೆ ನೀಟ್ ಎಕ್ಸಾಮ್. ಸಿಗೋದು ಎಷ್ಟು ಜನಕ್ಕೆ? 1,15,000 ಜನಕ್ಕೆ ಮಾತ್ರ ಸೀಟ್ ಸಿಗೋದು. ಅದರಲ್ಲಿ ಅರ್ಧ ಸೀಟು ಪ್ರೈವೇಟ್ ಸೀಟು, ಮ್ಯಾನೇಜ್ಮೆಂಟ್ ಸೀಟು. ಸೂಟ್ ಕೇಸ್ ತಗೊಂಬಂದೇ ಕೊಡ್ತಾರೆ, ದುಡ್ಡಿನವ್ರು ಕೊಡ್ತಾರೆ. ನೀಟ್ ಇವತ್ತು ಹೇಳ್ತಾರೆ 50% ಕ್ವಾಲಿಫೈ ಆಗಿದ್ದಾರೆ ಅಂತ. ಏನು 116 ಮಾರ್ಕ್ಸ್ ತಂದ್ರು ಕ್ವಾಲಿಫೈಯೇ. ಅವ್ರು ಗೌರ್ಮೆಂಟಲ್ಲಿ ಸಿಗಲ್ಲ. ಅವ್ನು 2 ಕೋಟಿ 1 ಕೋಟಿ ಕೊಟ್ಟರೆ ಪ್ರೈವೇಟಲ್ಲಿ ಸಿಗುತ್ತೆ. ಸೊ ಅದಕ್ಕೆ ನಮ್ಮ ಹೋರಾಟ ಏನಿರಬೇಕಲ್ಲ ಸರ್, ಶಿಕ್ಷಣ ವ್ಯಾಪಾರೀಕರಣ ವಿರುದ್ಧ ಹೋರಾಟ ಆಗಬೇಕು. ಅದನ್ನು ನಮ್ಮ ಡಿಮ್ಯಾಂಡ್ ಆಗಬೇಕು. ನೀಟನ್ನು ತೆಗಿಬೇಕು. CET ಚೆನ್ನಾಗಿ, ನಾನು ಕೇಳ್ತೀರಾ ಸರ್, ನನ್ನ ಟೀಚರು CET ಚೆನ್ನಾಗಿತ್ತು. CETಯಲ್ಲಿ ನಮ್ಮ ರಾಷ್ಟ್ರ ನಡೀತಾ ಇದ್ದು, ನಮ್ಮ ಹುಡುಗರು ಸೀಟ್ ಸಿಗ್ತಾ ಇತ್ತು. ಇವಾಗ ಸೀಟ್ ಸಿಗ್ತಾ ಇಲ್ಲ. 15% ಆಲ್ ಇಂಡಿಯಾ ಕೋಟಾಗ ಹೋಗಿದೆ, ಆಯ್ತಾ? ಆಮೇಲೆ NRI ಕೋಟ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಫಾರಿನ್ ಸ್ಟೂಡೆಂಟ್ಸ್ ಬಂದು ಇಲ್ಲಿ ಓದಬೇಕಂತೆ. ನಮ್ಮ ಸೀಟನ್ನು ತಗೊಳ್ತಾ ಇದ್ದಾರೆ NI ಸ್ಟೂಡೆಂಟ್. ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. 15% NRI ಕೋಟ ಇದೆ ಕಾಂಗ್ರೆಸ್ ಸರ್ಕಾರ. ಸರ್, ಕಾಂಗ್ರೆಸ್ಸು BJPಗೂ ಇದು ಎಜುಕೇಷನ್ ಪಾಲಿಸಿಯಲ್ಲಿ ವ್ಯತ್ಯಾಸನೇ ಇಲ್ಲ. ಇಬ್ಬರು ಕೂಡ ಶಿಕ್ಷಣನ ಮಾರಾಟ ಮಾಡೋಕ್ಕೆ ಇರೋದು. ಇದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಬೇಕು. ನಾವು ಪ್ರೊಟೆಸ್ಟ್ ಮಾಡೋ ಧರ್ಮೇಂದ್ರ ಪ್ರಧಾನ್ ಮುಂದಿನ ವರ್ಷ ಲೀಕ್ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಾವು ಹೇಳ್ತಾ ಇರೋದು, ನೀಟ್ ಅನ್ನೋದೇನಿದೆಯಲ್ಲ ಅದನ್ನು ತೆಗಿಬೇಕು ಫಸ್ಟ್. ಒಂದು. ಎರಡನೇದು ಸರ್, ಈ ಕೋಚಿಂಗ್ ಮಾಫಿಯಾನ ಕಟ್ ಮಾಡಬೇಕು. ಇವತ್ತು ನೀವು ಬರೀ ಕೋಚಿಂಗ್ ಮಾಡೋದ್ರಿಂದ ಅವ್ರನ್ನೇ ಇವತ್ತು ಅಂದರೆ ಸೀಟ್ಗಳನ್ನ ಜಾಸ್ತಿ ಮಾಡಿದ್ರೆ ಸರ್, ಸೀಟ್ಗಳನ್ನ ಹೆಚ್ಚೆಚ್ಚು ಮಾಡಬೇಕು. ಕಾಲೇಜನ್ನೇ ಕೋಚಿಂಗ್ ಮಾಫಿಂಗ್ಗೆ ಒಂದು ಕಡಿವಾಣ ಹಾಕಬೇಕು. ಇವತ್ತು NTA ಅಂತ ಇದೆ, ಅಲ್ಲಿರೋ ಯಾರು ಶಿಕ್ಷಣ ತಜ್ಞ ಯಾರು ಇಲ್ಲ. ಎಲ್ಲ ಏಜೆನ್ಸಿಯವರು, ದುಡ್ಡು ಮಾಡೋರು, ರಾಜಕಾರಣಿಗಳಿದ್ದಾರೆ. ಶಿಕ್ಷಣ ತಜ್ಞರು ಹೋದರೆ, ನಮ್ಮಂಥವ್ರು ಹೋದ್ರೆ, ಟೀಚರ್ಸ್ಗಳು ಹೋದರೆ ನಾವು ನಡೆಸ್ತೀವಿ ಚೆನ್ನಾಗಿ ಎಕ್ಸಾಮ್. ಅದನ್ನು ಮಾಡಬೇಕು ಸರ್ಕಾರ. ಅದಕ್ಕೆ ನಾನು ಹೇಳ್ತೀನಿ ಸರ್, ಆಲ್ ಇಂಡಿಯಾ ಎಕ್ಸಾಮೇ ತಪ್ಪು. ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ಸರಿ ಹೋಗಲ್ಲ. ಅವರ ರಾಷ್ಟ್ರದಲ್ಲಿ, ಅವರ ರಾಜ್ಯದಲ್ಲಿ ಒಂದು ಎಕ್ಸಾಮ್ ಮಾಡ್ಕೊಳ್ಳಿ ಅಂತ ಈ ಡಿಮ್ಯಾಂಡನ್ನು ನಾವು ಎತ್ತಬೇಕು ಸರ್. ಎಲ್ಲ ಮಕ್ಕಳಿಗೂ ಇವತ್ತು ನೋಡಿ, ಇಲ್ಲೇ ನೀವೆಲ್ಲ ಆಮೇಲೆ ಸಾಧ್ಯ ಆದರೆ ಹೋಗಿ BMC ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆ, ಅಟಲ್ ಬಿಹಾರಿ ಮೆಡಿಕಲ್ ಕಾಲೇಜ್ ಇದೆ. ಎಷ್ಟು ಜನ ಬಡ ಮಕ್ಕಳಲ್ಲಿದ್ದಾರೆ, ರೈತರ ಮಕ್ಕಳು ಎಷ್ಟು ಜನ ಬಂದ ನೋಡಿ. ನೀವು ಒಬ್ರು ಸಿಕ್ಕಿದ್ರೆ ಹೆಚ್ಚು. ಯಾಕೆ ಬರ್ತಾ ಇಲ್ಲ ಬಡ ಮಕ್ಕಳು ಅಂದರೆ, ಇವತ್ತು ನೀಟ್ ಬರೆಯೋಕ್ಕೆ ಆಗಲ್ಲ. ಕೋಚಿಂಗ್ 6ನೇ ಕ್ಲಾಸಿನ ಕೋಚಿಂಗ್ ಕೊಡ್ತಾರೆ ಸ್ಕೂಲ್ಗಳಲ್ಲಿ. 3 ಲಕ್ಷ 2 ಲಕ್ಷ ಫೀಸ್ ತಗೊಂಡು ಯಾರು ಡಾಕ್ಟರ್ ಆಗ್ತಾರೆ ಅಂದರೆ, ದುಡ್ಡಿರೋ ಡಾಕ್ಟರ್ ಆಗ್ತಾರೆ, ಬಡ ಮಕ್ಕಳು ಡಾಕ್ಟರ್ ಆಗಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಬೇಕು. ಎಲ್ಲರೂ ಮೆಡಿಕಲ್ ಎಜುಕೇಷನ್ ಹೋಗೋ ಥರ ವ್ಯವಸ್ಥೆ ಬರೋಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ರಿಸರ್ವೇಷನ್ ಮಾಡಬೇಕು, NTA ಅಬಾಲಿಷ್ ಆಗಬೇಕು, ನೀಟು ಕ್ಯಾನ್ಸಲ್ ಆಗಬೇಕು, ರಾಜ್ಯಗಳಿಗೆ ಬಿಡಬೇಕು. ನಮ್ಮ ಮಕ್ಕಳಿಗೆ ಏನು ಮಾಡೋಕೆ ನಮ್ಗೆ ಗೊತ್ತಿದೆ ರಾಜ್ಯಗಳು. ಅದನ್ನು ಮಾಡಿ ನಮ್ಮ ಹೋರಾಟ ಅಲ್ಲಿಗೆ ಹೋಗಬೇಕು. ಸೊ ಇಲ್ಲಿಗೆ ನಿಲ್ಲಬಾರ್ದು. ಆಮೇಲೆ ಇಷ್ಟೇ ಅಲ್ಲ, ನಮ್ಮ ಇದು ಇವಾಗ ಧರ್ಮೇಂದ್ರ ಪ್ರಧಾನ್ ರಿಸರ್ವೇಷನ್ ಕೊಡಲ್ಲ ಬಿಡಿಯೋರು. ಎಷ್ಟು ಆರೋಗ್ಯ ಅನ್ಸಿದ್ರೆ ಕೊಡಲ್ಲ. ಬರೋ ದಿನಗಳಲ್ಲಿ ಅವ್ರು ಯಾಕೆ ಕೊಡೋದು ಅಂತ ಗೊತ್ತವ್ರು. ಕೊಟ್ಟರೆ ಆಮೇಲೆ ನಾಳೆ ಇನ್ನೊಂದು ಕೇಳ್ತಾರೆ, ನಾಳೆ ನಿರುದ್ಯೋಗ ಸಮಸ್ಯೆ ಅಂತ ಅವ್ನು ರಾಜೀನಾಮೆ ಕೊಡಿ ಅಂತ ರೈತರು ಬರ್ತಾ ಇದ್ದಾರೆ. ಇವನು ರಾಜೀನಾಮೆ ಕೊಡಿ, ಎಲ್ಲ ರಾಜೀನಾಮೆ ಕೊಡ್ತಾ ಇದ್ರೆ ಆಮೇಲೆ ಏನಾಗೋಗ್ಬಿಡುತ್ತೆ ಅಂತ ಬೈದಲ್ಲಿ ಕೊಡಲ್ಲ ಅವರು. ಏನು ಮಾಡಿದ್ದಾರೆ ಮೋದಿ? ಹಂಗಾದ್ರೆ ದೇಶದಲ್ಲಿ ಅಧಿಕಾರ ನಡೆಸಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಅಷ್ಟೇ. ಏನು ಇಷ್ಟೇ ನಾನು ಕೇಳಿದರೆ, ಅವರ ಅಚೀವ್ಮೆಂಟ್ ಏನು ಅಂದರೆ ದೇಶದಲ್ಲಿ ವಿಭಜನೆ ಮಾಡೋದು. ಇವತ್ತು 2 ಭಾಗ, ದೇಶ ಪ್ರೇಮಿಗಳು, ದೇಶ
ದೇಶದ್ರೋಹಿಗಳು ಅಂತ 2 ಭಾಗ ಮಾಡಿರೋದು, ಹಿಂದೂ ಮುಸ್ಲಿಂ ಅಂತ ಗಲಾಟೆ ತಂದಿರೋದು, ಆಮೇಲೆ ದೇಶನೇ ಅದಾನಿ ಅಂಬಾನಿ ಅಂತ ಶ್ರೀಮಂತರಿಗೆ ಮಾರಿರೋದು, ಎಲ್ಲವನ್ನು ಖಾಸೀಕರಣ ಮಾಡಿರೋದೇ ಇವರ ದೊಡ್ಡ ಕೊಡುಗೆ. ಸೊ ಹಂಗಂದ್ರೆ ನಾನು ಹೇಳೋದು ಹಂಗಂದ್ರೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಖಂಡಿತ ಅಲ್ಲ ಅಂತೀನಿ ನಾನು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಈ ಥರ ಹೋರಾಟ ಆಗೋದೇ ಡೆಮೋಕ್ರಸಿಯ ನಿಜವಾದ ಒಂದು ಮೀನಿಂಗು. ಆಮೇಲೆ ಈ ಥರ ಹೋರಾಟಗಳು ಹೆಚ್ಚೆಚ್ಚು ಆಗಬೇಕು ಬರೋ ದಿನಗಳಲ್ಲಿ, ಅವಾಗ ಡೆಮೋಕ್ರಸಿ ಉಳಿಯುತ್ತೆ. ಅದೇ ನಮ್ಮ ದೇಶದ ಭವಿಷ್ಯ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.